30ಕ್ಕೆ ಮುರುಕ 2 ಕೊಡ ನೀರು ತೊರೆದು ಅಲ್ಲ, 1-2 ಕೊಡ ನೀರು ತೊಂಬ, ಮನೆಯೊಳಗೆ ನೀರಿಲ್ಲ ತೊರೆದು. ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ, ಬುತ್ತಿಯಾರ ಕೊಟ್ಟು ಬಾ, ಹೋಗುದಿಲ್ಲ. ತಡಿಲ, ನಿಮ್ಮಪ್ಪ ಬರಲಿ ಅಂತಾಳ ಅಕ್ಕಿ ಹಡುತ್ತಾಯಿ, ಹೇಳ್ಕೋ. ಅವ ಬರ್ತಾನ, ಅವ್ರಪ್ಪ ತಂದಿ, ಅವ ತಂದಿದ್ದಕ್ಕೆ ಇವ ಬಂದಾಣ, ತಂದಿ ಬಂದ. ಯಾಕಲೆ ಬುತ್ತಿ ಯಾಕೆ ತರಲಿಲ್ಲ ನೀನು ಅಂದ. ಬಡಿತೀನಿ, ನನ್ನ ಹೊಡಿತೀನ, ಹೋಗುದಿಲ್ಲ, ತರುವುದಿಲ್ಲ, ಮಾಡುವುದಿಲ್ಲ ಅಂದ. ಕೊಯಣಕ್ಕೆ ಅವರು ಅಂತಾಳ, ಅಯ್ಯೋ ನಿನಗೂ ಇದ್ರ ಮಾತಾಡಕತ್ತಾನ ಅಂದ್ರೆ ಯಾರ ಮಾಟ ಮಾಡಿಸ್ಯಾರ ನನ್ನ ಮಗ್ಗ ಚಲೋ ಹಾಕಿದ. ಯಾರ ಮಾಟ ಮಾಡಿಸ್ಯಾರಂತ. ಆ ರೀತಿಯಾಗಿ ಮಾಟ ಮದ್ದು ಅಂತ ಅಕ್ಕಿಗೆ ವಿಲ್ಲದ ಕಲ್ಪನೆ ಆಗಿ ನನ್ನ ಮಗ ಬಂಗಾರದಂತಾವ ಮಾಟ ಮದ್ದು ಮಾಡಿಸ್ಯಾನಂತ ಚಲೋ ಆತು ಅಂದ್ರೆ ಓಣ್ಯಾಗ ನಿಂತ ಅವ್ರ ಕಣ್ಣಾಗ ನಾವು ಭಾಳ ಚಂದ ಅದಾವ ನಿಮ್ಮ ಬೈಗಳ. ಯವ್ವ ನಿಮ್ಮ ಬೈಗಳು ಏನು ಹೇಳಿ, ನೀನು ಕರಿಕಾನಾಗರ ಹಾವು ಕಡಿಲಿ ಏನೇನು ಕೈ ಕಡಿಬೇಕಂತದ ಎಂಥದ ಸಾಪಳಿಸ್ತಾರೆ ನೋಡು. ಮಾಡಬಾರ್ದು ಹಂಗೆ. ಏನು ಯಾರೋ ಮಾಡಿಲ್ಲ, ಏನೂ ಮಾಡಿಲ್ಲ, ಅವ್ ಮುರ್ಕ ನಡ್ಸ್ಯಾನ. ಎದರ್ದು ಗೆಳೆಯನ ಮುಂದೆ ಕೇಳ್ತಾನ ಅವ್ರಪ್ಪ, ಯಾಕೋ ನನ್ನ ಮಗ ಇತ್ತಿದ್ಲ ಮಾತು ಕೇಳುವಲ್ಲ, ಹಂಗಾರ 30 ಆಗ್ಯಾವ ಅವಂಗ ಅಂತಾನವ. 30 ಆಗ್ಯಾವ, ಮುರ್ಕ ನಡ್ಸ್ಯಾನ. ಎದರ್ದ ಮದುವಿದ ಸೂಕಣ್ಣೆ ತೆಗೆದು ಒಂದು ಮದುವೆ ಮಾಡ, ಒಳ್ಳೆ ಸೂಕಣ್ಣೆ ತೆಗೆದು ಆಕೆ ಮಾಡಿ ಒಂದು ಮದುವೆ ಮಾಡ್ತಾರ. ನೋಡ್ಬೇಕಾದ 40ಕ್ಕೆ ನಾಚಿಗೆವ. ಏನ 40ಕ್ಕೆ ನಾಚಿಗೆ ಬರ್ತದೆ. ಏನ್ಪ ಹಳೆಯ ದೇವ್ರ, ನನ್ನ ಮಗಳು ಬಂದ ಮೇಲೆ ಎಲುಬು ಮುಚ್ಚಾವ ಹಳ್ಳಿ ಅಂತಾನವ ಮಾವದ. ಅವಾಗ ಇಲ್ಲಿ ಬಿಡ್ರಿ ಮಾವರ, ಹಂಗೇನಿಲ್ಲ ಬಿಡ್ರಿ ಮಾವರ ಅಂತಾನ. 40ಕ್ಕೆ ನಾಚಿಗೆ. 50ಕ್ಕೆ ಬರ್ತದೆ ನೋಡ್ರಿ. ಏಯ್ ಇದು ಇನ್ನು ನನ್ನ ಮುಡೆ ಹೇಳ್ತತಿ ಏನೇ ಇದೆ. 50 ಕರು ಬರ್ತದೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ. ಸುಮ್ಮನೆ ಕಾಲ ಹರಣ ಮಾಡಿದ್ನೆಲ್ಲ ನಾನು. ಏನು ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿ ಸಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಅರ್ಥನ ಮಾಡ್ಕೊಳ್ಳಿಲ್ಲ ಈ ಪರಂಜ್ಯೋತಿಯ ಆಟ. ಏನು ಆತ್ಮ ಸ್ವರೂಪವಾಗಿರುವಂಥ ಸತ್ಯವ ನಿಲುವನ್ನು ತಿಳ್ಕೊಳಕ್ಕಾಗಲಿಲ್ಲ. ಸಿದ್ದರಾಮಜ್ಜನ ನಿಜ ಅಂಗಳಕ್ಕೆ ಬಂದು ಕುಂದಿರ್ಲಿಲ್ಲ. ಸುಮ್ಮನೆ ಕಾಲ ಹರಣ ಮಾಡಿಬಿಟ್ಟೆ ಅಂತ ಹೆಣಗುದ್ರೊಳಗನೆ ಅರಿವು ಇಟ್ಟಾಗ ಮರುವಿಟ್ಟಾನ. ಸಿದ್ದರಾಮಜ್ಜಾತ ಪರಮಾತ್ಮ ಒಂದ್ರ ಮೇಲೆ ಒಂದು ನೋಟಿಸ್ ಬಿಟ್ಟಾನ. ನಮಗೆ ಗೊತ್ತಿಲ್ಲ. ಒಂದೇ ನೋಟಿಸ್ ಯಾವ್ದು ಗೊತ್ತೇನೇವ? ಈ ಕರ್ಗಿದ್ದಿದ್ದು ಕೂಲಾನ ಬೆಳ್ಳಗ ಮಾಡ್ತಾನೆ. ಇದು ಒಂದೇ ನೋಟಿಸ್ ಬಂತಂತ ತಿಳ್ಕೊಳ್ಳೋದು ಅಂದ್ರೆ ವಯಸ್ಸಾಗಕತ್ತಾವ ನಿನಗಂತ. ನಾವ ಆ ವಯಸ್ಸಿಗೆ ಉತ್ತರ ಹೆಂಗೆ ಕೊಡ್ತೇವೆ ಗೊತ್ತನ? ಆ ನೋಟಿಸಿಗೆ ಈ ರೋಡಿಗೆ ಹಾಕು ಡಾಂಬರ್ ಬಡ್ಕೊಂಡು ಬಿಡ್ತದನ ಅದು ಮತ್ತೆ ಬುಡಕ್ ಚಿಗಿ. ಎರಡನೇ ನೋಟಿಸ್ 40 ಆಯಾ ಚಸ್ಮಾ ಆಯಾ. 40 ಯಾವಾಗ 40 ಬಂತು ಕಣ್ಣಿನ ಕಾಂತಿ ಹುಡುಕ್ತದೆ, ಹೋಗ್ಬಿಡ್ತದೆ ಕಾಂತಿ. ಅವಾಗ ಚಸ್ಮಾ ಹಾಕೊಂಡು ಇನ್ನು ವಯಸ್ಸಾಗಿಲ್ಲ ಅಂದ್ರೆ ಕೇಳ್ತದನ ಅದು. ಎಲ್ಲ ಬಿಡೋದಿಲ್ಲ. ನೋಡ್ರಿ ಎಷ್ಟು ಉಪಕಾರ ಮಾಡ್ಯಾನ. ಇಲ್ಲಿ ಒಂದು ಈಟು ಹುಬ್ಬು ಹಾಕ್ಯಾನ. ಹುಬ್ಬು ಹಾಕ್ಯಾನ. ಇಲ್ಲಿ ಪಕ್ಕಕ್ಕೆ ಬಂದಂಥ ಬೆವರಿನ ಹಣಿ ಪಕ್ಕಕ್ಕೆ ಇಳಿದು ಹೋಗೋಂಗೆ ಮಾಡ್ಯಾನ ಪರಮಾತ್ಮ. ಎಷ್ಟು ನಮ್ಮನೆ ತೀಡ್ತಿದ್ಯಾನ. ಇದು ದಿನ ಅಟ್ಟ ಮೂಗು ಕೂದಲು ತೆಲ್ಯಾನ ಕೂದಲು ಬೆಳೆದಂಗೆ ದಿನ ಅಟ್ಟ ಮೂಗು ಹಿಗ್ಗಕತ್ತಿದ್ರು ನಮ್ದೇನಿತ್ತು ಬಾಳೆ. ಯಾವುದನ್ನು ಎಷ್ಟು ಪ್ರಮಾಣ, ಒಂದಿಟ್ಟು ಗಾಳಿ ಕರ್ಕೊಂಡು ಬಿಡ್ರಿ ಅದನ್ನ. ಯಾವುದನ್ನು ಎಷ್ಟು ಪ್ರಮಾಣ ಬೆಳಿಬೇಕು, ಹೇಗಿರ್ಬೇಕು, ಏನಿರಬೇಕು, ಎಷ್ಟು ಚಂದ ಮಾಡಿ ತೀಡ್ತಿದ್ಯಾನಂತ ಕನ್ನಡಿ ಮುಂದೆ ನಿಂತ್ಕೊಂಡು ಪೇಮ ಚಂದಿ ಮಾಕ ಈಗ ಮೂಗ ಸೊಟ್ಟಿಟ್ಟಿದ್ರು ನಮ್ದು. ಹೋಗಲಿ ಬಿಡು. ಈ ತುಟಿ ಮ್ಯಾಲೆ ತುಟಿ ಇಟ್ಟಾನಲ್ಲ, ಇವನ್ನ ಎರಡು ತೆಗೆದು ಬಿಟ್ರೆ ಹೆಂಗೆ ಕಾಂತಿ ಆಗಲ್ಲೇನು? ತುಟಿ ಮ್ಯಾಲಿನ ತುಟಿ ತೆಗೆದು ಬಿಟ್ರೆ ಹೆಂಗೆ ಕಾಣಬಾರ್ದು ನಾವು?
ಎಷ್ಟು ಉಪಕಾರ ಮಾಡ್ಯಾನ, ಎಷ್ಟು ತೀಡ್ತಿದ್ಯಾನ ನಮ್ಮನ್ನ. ಅದಕ್ಕೆ ಅವನಿಗೆ ನಿನ್ನ ಉಪಸ್ಮರಣೀಯ ತೀರ್ಸಕ್ಕಾಗೋದಿಲ್ಲ ನನ್ನಪ್ಪ. ಏ ಪರಮಾತ್ಮ, ಸಿದ್ಧರಾಮೇಶ, ನಿನ್ನ ಉಪಕಾರ ತೀರಿಸ್ಬೇಕಂದ್ರೆ ಈ ಭೂಮಿ ಋಣಭಾರ, ಗುರುವಿನ ಋಣಭಾರ, ಹಡ ತಾಯಿ ಋಣಭಾರ ಎಂದು ತೀರ್ಸಕ್ಕಾಗೋದಿಲ್ಲ ಅಂತಂದ್ರೆ ಈ ಮುಖಾಂತರ ಸತ್ಕಾರ್ಯದೊಳಗೆ ಪಾಲ್ಗೊಂಡು ಒಂದು ಅರಗಳಿಗೆ ನಿನ್ನ ಕೃಪೆಯನ್ನು ಪಡ್ಕೊಳ್ತೇನೆ ಎನ್ನುವಂತಹದ್ದು ಇದು ಮನುಷ್ಯ ಜನ್ಮದ ಸಾಕಾರ ಅಂತಾರೆ. ಇದಕ್ಕೆ ಏನು ಎಲ್ಲಿಗೆ ಬಿಟ್ಟಿದ್ನೇನ? ಇವು ಹೆಂಗೆ ಮಣಿತಾವ ನೋಡ್ರಿ, ಊಟ ಮಾಡೋವಾಗ ಹೆಂಗೆ ಕೂಡ್ತಾವ, ಒಂದಕ್ಕ ನೋಡಿ ಇವು ಕುಡ್ದಲ್ಲ. ಇವು ಇದ್ರಾಗ ಸುಮ್ಮನೆ ಒಂದ ಸೈಜ್ ಐತೇನ, ಒಂದು ದ್ವಾಡ್ದು, ಒಂದು ದಪ್ಪ, ಒಂದು ನೆಟ್ಟಗ, ಒಂದು ಉದ್ದಕ ಇಲ್ಲ. ಇಷ್ಟು ಊಟ ಮಾಡೋಗ ಎಷ್ಟು ಒಂದಕ್ಕವಲ್ಲ. ಹಂಗೆ ಸತ್ಕಾರ್ಯ ಮಾಡುವಾಗ ಕಿತ್ಲಿ ಗ್ರಾಮದ ಕೀರ್ತಿಗಾಗಿ ಎಲ್ಲರೂ ಒಂದಾಗಿ ದುಡಿದ್ರೆ ಸಿದ್ದರಾಮಪ್ಪನ ಆಶೀರ್ವಾದ ಆಕತಿ. ನಾವು ಒಂದಾಕತ್ತೀವು. ಊಟ ಮಾಡುವಾಗ ಒಂದಾಗೋದಿಲ್ಲ. ಮಣಿತಾವಿಲ್ಲ, ಹಿಂಗೆ ಮಣಿತಾವಿಲ್ಲ. ಇವ ಮಣಿಲಿಲ್ಲಪ್ಪ, ಕೈಯ ಮಣಿಲಿಲ್ಲ. ಊಟ ಮಾಡೋದು ಹಿಂಗೆ ನೆಟ್ರಕ್ಕೆಲೆ ಇರೋದು. ಇದು ಊಟ ಮಾಡ ಅಂದ್ರೆ ಬರ್ಬೇಕಲ್ಲ ಇದು ಕೈ. ಹೆಂಗೆ ಬರ್ತೈತಿ ಇದು? ಎಷ್ಟು ನಮ್ಮನ್ನು ತೀಡ್ಯಾನ, ಎಷ್ಟು ನಮ್ಮನ್ನು ತಿದ್ಯಾನ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು, ಪರಮಾತ್ಮನ ಏನು ಶಕ್ತಿ ಐತಿ ಅಂತ. ಎಷ್ಟಕ್ಕೆ? 60ಕ್ಕೆ ಅರು ಬರ್ತದ, ಇದು ಮರು ಬರ್ತದ. ಇಲ್ಲೇ ಇಟ್ಟಿದ್ನೆ, ಹೀಗೆ ಇಟ್ಟಿದ್ಯಾ ಅಂತ. 70ಕ್ಕೆ ನಾಳೆ ದಿವಸ ಹೇಳ್ತೇನೆ. ಇಷ್ಟಕ್ಕೆ 60 ನೆನಪಿಟ್ಕೋರಿ. ಮಳಿ ಓಡಾಡಾಗ್ತೈತಿ. ಉಭಯ ಪೂಜ್ಯರ ಆಶೀರ್ವಚನ ಅದೇ. ಮತ್ತೆ ನಾಳೆ ದಿವಸ ದ್ರಾಕ್ಷಿಗೆ ಐತಿ ನೋಡ್ರಿ ತಾಯಿ, ಅದಕ್ಕೆ ಕಟ್ಕೋರಿ ಅನ್ನೋದು. ಅದನ್ನು ಬರೇ ಒಂದಿಷ್ಟು ಅರದ ಮಕ್ಕಳಿಗೆ ಕಪ ಆಗಿರ್ತೈತಲ್ಲ, ಅರದು ಒಂದೀಟು ತುಟಿಗೆ ಹಚ್ಚಿ ನೆಕ್ಕಕ್ಕೆ ಹಚ್ಚಿ ಬಿಟ್ರೆ ಕಪ ಕರ್ಗ್ತೈತಂತ. ಎದೆಯಾನ ಕಪ ಮಕ್ಕಳು ಏನು ಬಾಯಿ ಬಿಟ್ಟು ಹೇಳಕ್ಕೆ ಬರ್ತೈತಿ. ರುದ್ರನ ಅಕ್ಷಿ ಅಂದರೆ ರುದ್ರಾಕ್ಷಿಯನ್ನು ಗಂಧ ತೈದಂಗೆ ಒಂದು ಈಟು ತೈದು ಒಂದು ಹನಿ ಹಚ್ಚಿಬಿಟ್ರೆ ಏನಾಗ್ತದಂತಂದ್ರೆ ಕಪ ಕರ್ಗ್ತದ. ಅವಿರ್ತವಾಗಿ ತಡ್ಕೊಳ್ಳೋ ಬುದ್ಧಿ ಬೇಕಾ? ಮತ್ತು ಹೋಗಿ ಮತ್ತು ಅಜ್ಜ ಹೇಳ್ಯಾನಂತ ಇವಕ್ಕೆ ನೆಕ್ಕಕ್ಕೆ ಹಚ್ಚಿರೋದನ್ನ. ಏನು ಭಾಳ ಚಂದ ಸೂಕ್ಷ್ಮತೆ. ರುದ್ರನ ಅಕ್ಷಿ ಇಷ್ಟೆಲ್ಲ ಉಪಕಾರ ಸ್ಮರಣೀಯ ಬರ್ತದೆ. ನಿಮಗೊಂದು ಮಾತು ಹೇಳ್ತೇನೆ, ಚರ್ಮ ತಿಕ್ಕಾಕತ್ತು ಅಂತಂದರೆ ಅದನ್ನು ತೆಗಿಲಾರ್ದೇ ಸ್ನಾನ ಮಾಡುವಾಗೂ ಕೂಡ, ಜಳಕ ಮಾಡುವಾಗೂ ಕೂಡ ಅದರ ಮೇಲೆ ಬೀಳುವಂಥ ನೀರು ಕೂಡ ನಮ್ಮ ಚರ್ಮದ ರೋಗವನ್ನು ಸುಧಾರಿಸುವಂಥ ತೇಜೋಶಕ್ತಿ ಕೊಡ್ತಕ್ಕಂಥದ್ದು ರುದ್ರನ ಅಕ್ಷಿ, ರುದ್ರಾಕ್ಷಿಗದೆ. ಏನು ಧಾರಣ ಮಾಡ್ಕೋಬೇಕಲ್ಲ, ಧಾರಣ ಮಾಡ್ಕೋಬೇಕು. ಏನು ಇವು ಆವರಣಗಳು ಅಂತಂದ್ರೆ ಹೊದಿಕೆ ಅಂತ ಕರೀತಾರೆ. ಆವರಣ ಅಂದ್ರೆ ಹೊದಿಕೆ. ಏನಪ್ಪ ಅದನ್ನು ಹೊದಿಕೆ ಮಾಡ್ಕೋಬೇಕು. ಈ ತಂಡ ಹೆಚ್ಚಿದಾಗ ಶೋಟ್ರ್ ಹಾಕ್ಕೊಂತೈತಿ ಇದು ಜನ್ಮ, ಹೌದಿಲ್ಲ? ಚರ್ಮದ ಚೀಲ ಬಣಗಣ ಜನ ಜಾಕಿ ಮಾಡ್ಕೊಂತತ್, ಹೌದಿಲ್ಲ? ಈ ಜಳ್ಯಾಗ ಜಳದಾಗ ಏನು ಮಾಡ್ತಾವ? ತಿಳುವಾದ ಬಟ್ಟೆ ಧಾರಣ ಮಾಡ್ತಿರಲ್ಲ, ಹಂಗ ಆತ್ಮಕವಾಗಿರತಕ್ಕಂಥ ಅಷ್ಟಾವರಣದ ಆತ್ಮಕವಾದಂಥ ನಿಲುವನ್ನು ಆಚರಣೆ ಮಾಡುವಂಥವನಿಗೆ ಏನಾಗ್ತದಂದ್ರೆ ಭವಿತವ್ಯದೊಳಗೆ ಅವಿರ್ತವಾದಂಥ ಪೂರ್ಣ ಸುಖ, ಅವಿರ್ತಕವಾದಂಥ ನಿಲುವು ದೊರಕ್ತದ, ಮುಕ್ತನಾಗ್ಲಿಕ್ಕೆ ಬರ್ತದೆ. ಅದು ಗುರು ಕೊಟ್ಟದ್ದನ್ನು ಆಲಿಸುತ್ತಾ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಏನು ಮಾಡ್ಬೇಕಂದ್ರೆ ಈ ಮಂಸಮಯ ಶರೀರ ಮಂತ್ರಮಯ ಮಾಡೋದಕ್ಕೇನೆ. ಹೆಂಗೆ ಬಂದು ಹಂಗೆ ಹೋಗೋದಕ್ಕೆ ಅದಕ್ಕೆ ಹೇಳಿದ್ರಲ್ಲ ಅವರು, ಹೆಂಗೆ ಬಂದು ಹಂಗೆ ಹೋಗೋದಕ್ಕೆ ಬಂದಿಲ್ಲದ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಗೆ, 50ಕ್ಕೆ ಅರುವು, 60ಕ್ಕೆ ಮರುವು, 70ಕ್ಕೆ ಕಾಗಿ, 80ಕ್ಕೆ ಬಾಗಿ, 90ಕ್ಕೆ ಗೂಗಿ, 100ಕ್ಕೆ ಇದ್ರ ಮಾಡಬಾರ್ದು, ಮಾಡಿ ಉರಿಬಾರ್ದು, ಉರಿದ್ರ ನಡಕ ಔಟ್. ಹೌದಿಲ್ಲ? ಹಾಕಬಾರ್ದು ಹಾಕಿದ್ರೆ, ಮಾಡಬಾರ್ದು ಮಾಡಿದ್ರೆ, ಉರಿಬಾರ್ದು ಉರ್ರದ್ರ ನಡಕ ಏನಕ್ಕತಿ? ಕ್ಲೀನ್ ಬೋರ್ಡ್. ಹೌದಿಲ್ಲ? 10ಕ್ಕೆ ಹಕ್ಕಿ ಸುಮ್ಕುಂದ್ರು ಅಲ್ಲೂ ನೋಡಿವು ಹೊತ್ತಾರ ನಮ್ಮ ಮಂದಿ. ಆ ಮೊಬೈಲ್ ಗುಣಗಡಿಗಿಕ್ಕಿನ ವಜ್ಜಿರ್ತತಿಲ್ವೇ? ಅದು ಕರಡಿಕಿಕ್ಕಿಂತ ವಜ್ಜಿರಲ್ಲ, ಅದು ಗುಣಗಡಿಗಿಕ್ಕಿಂತ. ಅದನ್ನು ಬಿಡ್ತೇವಂದಿರಿ ನೀವು? ಅದು ಎಷ್ಟು ವಜ್ಜಾದ್ರೂ ಏನಾರ ಬಗ್ಗೆ ತಗೋಬೇಕಾದ್ರೂ ನೋಡ್ಬೇಕದನ್ನ ಆ್ಯಕ್ಟಿಂಗ್ ಲಕ್ಷ ಹೆಂಗಿರ್ತದೆ ಗೊತ್ತನ, ಗಬಕ್ಕನ ಹೆಂಗೆ ಹಿಡಿತಾನೆ ನಮ್ಮ ಅಣ್ಣ. ಇವ್ವ ನೀವು ಹೇಳ್ತೇನೆ ಕೇಳ್ರಿ, ರುದ್ರಾಕ್ಷಿ, ಕರಡಿಕೆ,
ಅವಿರ್ತವಾಗಿ ಧಾರಣ ಮಾಡಿಕೊಂಡವ್ರಿಗೆ ಏನಂತಾರ ಅಂದ್ರೆ ಜಾತಿ ನ ಪೂಚೋಕ್ಕೂ ಸಾ ಏನು ಎಲ್ಲ ಜಾತಿಗೂ ಕೂಡ ರುದ್ರಾಕ್ಷಿ ಮತ್ತು ಲಿಂಗ ದೀಕ್ಷೆಯನ್ನ ಗುರುವಿನ ಮುಖಾಂತರ ತೆಗೆದುಕೊಂಡ್ರೆ ಮಾತ್ರ ಅವನೇ ನಿಜವಾದ ಲಿಂಗಾಯತ ಅಂತ ಕರೀತಾರೆ. ಲಿಂಗವನ್ನು ಯಾರು ಆಯತ ಮಾಡಿಕೊಂಡಿರ್ತಾರೋ, ಶಿವನ ಲಾಂಛನವಾಗಿರುವಂಥ ರುದ್ರಾಕ್ಷಿಯನ್ನು ಧಾರಣ ಯಾರು ಮಾಡ್ಕೊಳ್ತಾರೋ ಅವನು ಪಕ್ಕ ದೌಡ್ ಅನ್ಬೇಕ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ ಅದಕ್ಕ ನಿನಗೊಲಿ